ಬಗ್ಗೆ ಮತ್ತೆ ಅಪ್ಡೇಟ್ ಪಡೆಯೋಣ. ಆದ್ರೆ ಈಗ ಮತ್ತೊಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಕೇಸ್ನ ತನಿಖಾಧಿಕಾರಿಯಿಂದ ಜಡ್ಜ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ಅನ್ನ ಸ್ವೀಕರಿಸಿದ ಬಳಿಕ ಸಿಸಿ ನಂಬರ್ಗೆ ಜಡ್ಜ್ ಸೂಚಿಸುತ್ತಾರೆ. ಅನಂತರ ಅದರ ಪ್ರತಿ ಆರೋಪಿ ಪರ ವಕೀಲರಿಗೆ ನೀಡಲಾಗುತ್ತೆ. ನೋಡಿ, ಇದು ರಿಪೋರ್ಟ್ ಕಾರ್ಡ್ ಪೊಲೀಸರು ರೆಡಿ ಮಾಡಿರೋದು ಅಂತ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗ್ತಾ ಇದೆ. ಕೇಸ್ನ ತನಿಖಾಧಿಕಾರಿಯಿಂದ ಜಡ್ಜ್ ಈ ಚಾರ್ಜ್ ಶೀಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಚಾರ್ಜ್ ಶೀಟ್ ಸ್ವೀಕರಿಸಿದ ಬಳಿಕ ಸಿಸಿ ನಂಬರ್ಗೆ ಸೂಚಿಸುತ್ತಾರೆ ಜಡ್ಜ್. ಅದಾದ ನಂತರ ಈ ಆರೋಪಿಗಳ ಪರವಾಗಿರುವಂತಹ ಅಡ್ವೊಕೇಟ್ಸ್ಗಳಿಗೆ ಚಾರ್ಜ್ ಶೀಟ್ನ ಪ್ರತಿಯನ್ನು ಕೂಡ ನೀಡಲಾಗುತ್ತೆ. ನೋಡಿ, ಈ ಆರೋಪಿ ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರಲ್ಲ ಅವರ ರಿಪೋರ್ಟ್ ಕಾರ್ಡ್ ಅನ್ನ, ಅವರ ಚಾರ್ಜ್ ಶೀಟ್ ಅನ್ನ ವಿತ್ ಡಾಕ್ಯುಮೆಂಟ್ಸ್ ಪೊಲೀಸರು ಇದನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಂದೇನ್ ಮಾಡ್ತೀರಿ ಅನ್ನುವಂತಹ ಪ್ರಸಂಗ ಅದು. ಸದ್ಯಕ್ಕೆ 24ನೇ ಎಸಿಎಂಎಂ ಕೋರ್ಟ್ನ ಲೈವ್ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರೈಟ್, ಈ ಬಗ್ಗೆ ನಮ್ಮ ಕ್ರೈಮ್ ಚೀಫ್ ವಿಷ್ಣು ಪ್ರಸಾದ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ವಿಷ್ಣು, ಚಾರ್ಜ್ ಶೀಟ್ ಆದ ನಂತರ ವಾಟ್ ನೆಕ್ಸ್ಟ್ ಅನ್ನೋ ಕುತೂಹಲ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತ ಸಭಾ, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಕೋರ್ಟ್ಗೆ ಈಗಾಗಲೇ ಪ್ರವೇಶ ಆಗಿರುವಂತದ್ದು. ಇವತ್ತು 24ನೇ ಎಸಿಎಂ ಮುಂದೆ ಈಗ ಒಂದು ಚಾರ್ಜ್ ಶೀಟ್ ಈಗ ಸದ್ಯಕ್ಕೆ ಸಲ್ಲಿಸುವಂತಹ ಕೆಲಸ ಆಗುತ್ತೆ. ಇದಾದ ನಂತರ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ಆಸ್ ಪರ್ ಪ್ರೊಸೀಜರ್ ಪ್ರಕಾರ ನೋಡೋದಾದ್ರೆ, ಇಲ್ಲಿ ತನಿಖಾಧಿಕಾರಿ ಎಸ್ಪಿಬಿ ಮೂಲಕ ಹೋಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮೊದಲು ಕೋರ್ಟ್ನ ಹೋಗಿ ನ್ಯಾಯಾಧೀಶರ ಮುಂದೆ ಈ ಚಾರ್ಜ್ ಶೀಟ್ ಸಬ್ಮಿಷನ್ ಕೂಡ ಆಗುತ್ತೆ. ಇದರಲ್ಲಿ ಮೇಲ್ನೋಟಕ್ಕೆ ಚಾರ್ಜ್ ಶೀಟ್ ಅನ್ನ ಪಡೆದುಕೊಳ್ಳುವಂತಹ ನ್ಯಾಯಾಧೀಶರು ಅದನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಈ ಡೇಟ್ ಅಂಡ್ ಟೈಮ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಈ ರೀತಿ ಕ್ರಿಮಿನಲ್ ಕೇಸ್ಗಳಾದಂತಹ ಸಂದರ್ಭದಲ್ಲಿ, ಅದರಲ್ಲೂ ಮರ್ಡರ್ ಕೇಸ್ಗಳಾದಂತಹ ಸಂದರ್ಭದಲ್ಲಿ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಕೆಲಸವನ್ನ ತನಿಖಾಧಿಕಾರಿಗಳ ಟೀಮ್ ಮಾಡಬೇಕಾಗುತ್ತೆ. ಹೀಗಾಗಿ ಯಾವ ಹೊತ್ತಿಗೆ ಬಂದ್ರು ಮತ್ತೆ ಯಾವ ಡೇಟ್ ಅಲ್ಲಿ ಬಂದ್ರು ಅನ್ನೋದನ್ನ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಕಾರಣ ಏನಂತಂದ್ರೆ, ಈ ಡೇಟ್ ಏನಿದೆ ಇದು ಮುಂದಿನ ದಿನಗಳಲ್ಲಿ ಆರೋಪಿಗಳು ಬೇಲ್ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ 90 ದಿನಗಳು ಕಂಪ್ಲೀಟ್ ಆಗಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 1 ದಿನ ತಡ ಆಗಿದ್ರು ಕೂಡ ಅದು ಆರೋಪಿಗಳ ಪಾಲಿಗೆ ಲಾಭ ಆಗುವಂತ ಸಾಧ್ಯತೆ ಇರುತ್ತೆ. ಕಾರಣ ಏನಂತಂದ್ರೆ, ಟೆಕ್ನಿಕಲ್ ಗ್ರೌಂಡ್ ಪ್ರಕಾರ ಇವರು ರೂಲ್ಸ್ ಫಾಲೋ ಮಾಡಿಲ್ಲ, ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ CRPC ಅಂಡರ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ತಡ ಆಗಿದೆ ಅನ್ನೋ ಒಂದು ಕಾರಣ ಇಟ್ಕೊಂಡೆ ಬೇಲ್ ಪಡೆಯುವಂತ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಚಾರ್ಜ್ ಶೀಟ್ ಸಬ್ಮಿಟ್ ಆದ ತಕ್ಷಣ ಅದಕ್ಕೆ ದಾಖಲಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ಅದಾದ ಬಳಿಕ ಕೋರ್ಟ್ ಸ್ಟಾಫ್ಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಇದರ ಸ್ಕ್ರೂಟಿನಿ ಮಾಡೋದಕ್ಕೆ ಅಂತಂದ್ರೆ, ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ನಿಯಮಗಳಿದೆ. CRPC 173 ಅಲ್ಲಿ ಏನ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಏನ್ ಮಾಡ್ತಾರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಅಂದ್ರೆ ಚಾರ್ಜ್ ಶೀಟ್ ಇದೇ ರೀತಿಯಲ್ಲಿ ಇರಬೇಕು ಅಂತ ಒಂದಷ್ಟು ಕಂಡೀಷನ್ಸ್ ಇದೆ. ಅದರಲ್ಲಿ ಇರಬೇಕಾಗಿರುವಂತಹ ಪ್ರಮುಖ ಅಂಶಗಳು ಕರೆಕ್ಟ್ ಆಗಿದೆಯಾ ಅನ್ನುವಂಥದ್ದು, ಮತ್ತೆ ಸಬ್ಮಿಟ್ ಮಾಡಿರುವಂತಹ ದಾಖಲೆಗಳೇನಿದೆ ಮತ್ತೆ ಕೊಟ್ಟಿರುವಂತಹ ದಾಖಲೆಗಳಿದೆ ಅದೆಲ್ಲದೂ ಕೂಡ ಪರ್ಫೆಕ್ಟ್ ಆಗಿದೆಯಾ ಅನ್ನೋದನ್ನ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಅಲ್ಲಿ ಕೋರ್ಟ್ನ ಸಿಬ್ಬಂದಿ ಮಾಡುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಕನ್ಫರ್ಮೇಶನ್ ಕೊಟ್ಟಂತ ನಂತರ ಇದಕ್ಕೆ CC ನಂಬರ್ ಅಂತ ಹಾಕ್ತಾರೆ. ಅಂದ್ರೆ ಕ್ರಿಮಿನಲ್ ಕೇಸ್ ನಂಬರ್ ಅಂತ ಹೇಳಿ ಇಲ್ಲಿ ಮಿಸ್ಲೆನಿಯಸ್ ಕ್ರಿಮಿನಲ್ ಕೇಸ್ ನಂಬರ್ ಅನ್ನ ಅಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಕೋರ್ಟ್ ಈ ಒಂದು ನಂಬರ್ ಕೊಡುತ್ತೆ. ಈ ನಂಬರ್ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ಕ್ರಿಮಿನಲ್ ಕೇಸ್ ಅಂತ ಬಂದಂತ ಸಂದರ್ಭದಲ್ಲಿ ಆ ನಂಬರ್ ಏನಿದೆ ಇದು ಈ ಕೇಸ್ ನ ಮುಂದಿನ ದಿನಗಳಲ್ಲಿ ನೇಮ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಕೇಸ್ ಕಾಲ್ ಮಾಡ್ಬೇಕಾದ್ರೆ ಕೋರ್ಟ್ ಕರೆಯುವಂತದ್ದು CC ನಂಬರ್ ಅಂತೇಳಿ ಆ ನಂಬರ್ ಹೇಳಿ ಅದಾದ ಬಳಿಕ ಆರೋಪಿಗಳ ಹೆಸರನ್ನು ಕರೀತಾರೆ. ಈ ಮೂಲಕ ಈ ಒಂದು ನಂಬರ್ ಆಗೋದೇನಿದೆ ಇದಕ್ಕೆ ಈ ಒಂದು ಚಾರ್ಜ್ ಶೀಟ್ಗೆ ಮತ್ತೆ ಈ ಒಂದು ಕೇಸ್ಗೆ ಒಂದು ಎಕ್ಸಾಕ್ಟ್ ಆಗಿ ಒಂದು ನೇಮ್ ಕೊಡೋ ರೀತಿಯಲ್ಲಿ ಆಗುವಂಥದ್ದು. ಹೀಗಾಗಿ ಈ ಒಂದು CC ಆಗೋದಕ್ಕೆ ಸುಮಾರು 1 ರಿಂದ 2 ದಿನಗಳ ಕಾಲ, ಸಾಮಾನ್ಯವಾಗಿ ಏನೋ ತರಾತುರಿಯಲ್ಲಿ ಮಾಡಿದ್ರೆ 1 ರಿಂದ 2 ದಿನಗಳಲ್ಲಿ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಆದ್ರೆ ನಿಧಾನ ಅಂತಂದ್ರೆ ಕೆಲವೊಂದಷ್ಟು ಕೇಸ್ಗಳಲ್ಲಿ 8 ದಿನ 10 ದಿನಗಳು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಒಂದು ವೇಳೆ ಚಾರ್ಜ್ ಶೀಟ್ ನಲ್ಲಿ ಏನಾದ್ರೂ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಲೋಪದೋಷಗಳಾಗಿದ್ದಲ್ಲಿ ಅದನ್ನ ರಿಪೇರ್ ಮಾಡೋದಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆಫೀಸ್ ಅಬ್ಜೆಕ್ಷನ್ ಏನಾದ್ರು ಅರೈಸ್ ಆದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿ ಅದನ್ನ ರೆಕ್ಟಿಫಿಕೇಶನ್ ಮಾಡೋದಕ್ಕೆ ಪುನಃ ಅವರಿಗೆ ಸೂಚನೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ತನಿಖಾಧಿಕಾರಿ ಸಂಪೂರ್ಣವಾಗಿ ಕ್ಲಾರಿಟಿ ಕೊಟ್ಟಂತಹ ನಂತರ ಚಾರ್ಜ್ ಶೀಟ್ ನ CC ನಂಬರ್ ಫೈನಲ್ ಏನಾಗುತ್ತೆ, ಆ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಗಳನ್ನ ಕೊಡೋದಕ್ಕೆ ಕೋರ್ಟ್ ಸೂಚನೆ ಕೊಡುತ್ತೆ. ಅಂದ್ರೆ ಈ ಪ್ರಕರಣದಲ್ಲಿ 17 ಜನ ಆರೋಪಿಗಳಿರುವಂತದ್ದು, ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ರು ಬರ್ತಾರೆ, ಮತ್ತೆ ತನಿಖಾಧಿಕಾರಿಯ ಒಂದು ಪ್ರತಿ ಅವ್ರ ಜೊತೆ ಉಳ್ಕೋಬೇಕು. ಒಟ್ಟು 22 ಕಾಪಿಗಳನ್ನ ಈಗ ತೆಗೆದುಕೊಂಡು ಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆ 22 ಪ್ರತಿಗಳಲ್ಲಿ ಕೊನೆಗೆ ಸಂಬಂಧಪಟ್ಟಂತಹ ಎಲ್ಲಾ ವಕೀಲರಿಗೆ, ಎಲ್ಲಾ ಆರೋಪಿಗಳ ವಕೀಲರಿಗೆ, ಜೊತೆಗೆ ಸರ್ಕಾರಿ ಪರ SPPಗೆ, ಜೊತೆಗೆ ತನಿಖಾಧಿಕಾರಿಗೆ ಎಲ್ರಿಗೂ ಕೂಡ ಒಂದೊಂದು ಪ್ರತಿಯನ್ನ ನೀಡುವಂತಹ ಕೆಲಸವನ್ನ ಕೋರ್ಟ್ ಮೂಲಕ ಆಗುತ್ತೆ.
ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ಈಗ ದರ್ಶನ್ ಅವರು ಹೊರಗೆ ಬಂದ್ಬಿಡ್ತಾರ, ಈ ಕೇಸ್ನ ಟ್ರಯಲ್ ನಡೀತಾ ಅನ್ನೋ ಒಂದು ಅನೇಕ ಪ್ರಶ್ನೆಗಳು ಜನರಿಗೆ ಮೂಡುತ್ತೆ. ಆದ್ರೆ ಅದು ಸಾಧ್ಯತೆಗಳಿಲ್ಲ. ಯಾಕಂತಂದ್ರೆ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಮರ್ಡರ್ ಕೇಸ್ ಅಂತ ಬಂದಂತಹ ವೇಳೆಯಲ್ಲಿ ಸೀರಿಯಾಲಿಟಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗಾಗಲೇ ಸುಮಾರು ಪ್ರಕರಣ ಇದಕ್ಕೆ ಮುಂದೆ ಯಾವ್ದ್ರಲ್ಲಿ ಚಾರ್ಜ್ ಶೀಟ್ ಆಗಿದೆ ಅದರ ಚಾರ್ಜ್ ಶೀಟ್ ವೈಸು ಅಲ್ಲಿ ಎಲ್ಲಾದ್ರೂ ಟ್ರಯಲ್ ಆರಂಭ ಆಗ್ತಾ ಹೋಗುತ್ತೆ ಕೋರ್ಟ್ ಅಲ್ಲಿ. ಈಗ ಸದ್ಯಕ್ಕೆ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ಈ ರೀತಿ ಚಾರ್ಜ್ ಶೀಟ್ ಸಬ್ಮಿಷನ್ ಆದಂತಹ ಬಳಿಕ ಆರೋಪಿಗಳಿಗೆ ಪ್ರತಿ ನೀಡಿದಂತಹ ಬಳಿಕ ಈ ಒಂದು ವಿಚಾರದಲ್ಲಿ ದರ್ಶನ್ ಅವರ ಪರ ವಕೀಲರು ಇದನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ತನಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ, ದರ್ಶನ್ ಅವ್ರ ಕೊಲೆಯಲ್ಲಿ ಪಾತ್ರ ಇದೆ ಅನ್ನುವಂಥದ್ದು ಇನ್ನು ಮಾಧ್ಯಮಗಳಿಗೆ ಅದ್ರಲ್ಲಿ ನಮಗೆ ಸಿಕ್ಕಂತಹ ಮೂಲಗಳ ಮಾಹಿತಿ ಪ್ರಕಾರ ಅದು ಕನ್ಫರ್ಮೇಶನ್ ಆಗಿತ್ತು. ಆದ್ರೆ ಈಗ ಅವರಿಗೆ ಅಧಿಕೃತವಾಗುತ್ತೆ ದರ್ಶನ್ ಅವರು ಎಕ್ಸಾಕ್ಟ್ ಆಗಿ ಅವತ್ತು ಏನಾಯ್ತು ಅಂದ್ರೆ ಅದ್ರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಹೋದಂತ ವೇಳೆಯಲ್ಲಿ ಮೊದಲನೇದಾಗಿ ಪವಿತ್ರಗೌಡ ಯಾವತ್ತು ಪವಿತ್ರಗೌಡಗೆ ಇಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಅನ್ನೋದು ಕೂಡ ಇಲ್ಲಿ ಡಾಕ್ಯುಮೆಂಟೇಶನ್ ಆಗಿರುತ್ತೆ. ಅವ್ರು ಮೆಸೇಜ್ ಮಾಡಿರುವಂತಹ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ಸಬ್ಮಿಟ್ ಮಾಡಿ ಕಲೆಕ್ಟ್ ಮಾಡುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಆಕೆ ಯಾವತ್ತು ಪವನ್ಗೆ ಈ ಇನ್ಫಾರ್ಮೇಶನ್ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಪಡೆದುಕೊಂಡಂತಹ ಪವನ್ ಅದನ್ನು ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿನ ಟ್ರ್ಯಾಕ್ ಮಾಡಕ್ಕೆ ಏನೆಲ್ಲ ಕಸರತ್ತು ನಡೆಸಿದ, ಯಾವ ರೀತಿ ಆತ ರೇಣುಕಾಸ್ವಾಮಿ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿದ ಅನ್ನೋ ಒಂದು ಬಗ್ಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಆತ ನೆಕ್ಸ್ಟ್ ಅವನು ದರ್ಶನ್ಗೆ ಯಾವತ್ತು ಮಾಹಿತಿ ನೀಡಿದ್ರು, ಮಾಹಿತಿ ಕೊಟ್ಟಂತಹ ಬಳಿಕ ದರ್ಶನ್ ಪ್ರತಿಕ್ರಿಯೆ ಹೇಗಿತ್ತು, ದರ್ಶನ್ ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಬೇರೆ ಏನ್ ಸ್ಟೆಪ್ ತೆಗೆದುಕೊಳ್ಬೇಕು ಅಂತ ಅವ್ರು ಸೂಚನೆ ಕೊಟ್ಟಿದ್ರು, ಈ ಡೀಟೇಲ್ಸ್ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕಲೆಕ್ಟ್ ಆಗುತ್ತೆ. ಅದಾದ ನಂತರ ರಘುಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಆತನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರೋದಕ್ಕೆ ಯಾರು ಸೂಚನೆ ಕೊಟ್ಟರು ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡಿರ್ತಾರೆ, ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಅದೆಲ್ಲ ಆದಂತಹ ಬಳಿಕ ದರ್ಶನ್ ವಾಪಸ್ ಆತನನ್ನ ಬೆಂಗಳೂರು ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಮೇಲೆ ದರ್ಶನ್ ಆ ಸಂದರ್ಭದಲ್ಲಿ ಯಾರ ಜೊತೆ ಇದ್ರು, ಅವ್ರು ಏನೇನು ಹೇಳಿಕೆ ಕೊಟ್ಟರು, ಮತ್ತೆ ದರ್ಶನ್ ಯಾವ ರೀತಿ ಅವರ ಮೈಂಡ್ ಸೆಟ್ ಯಾವ ತರ ಇತ್ತು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಮುಖ ಏನಂತಂದ್ರೆ ಮೋಡ್ ಆಫ್ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಮೋಟಿವ್ ಏನು ಅಂತಂದ್ರೆ ಇಂಟೆನ್ಷನ್ ಏನು, ಉದ್ದೇಶ ಏನು, ಯಾವ ಉದ್ದೇಶಕ್ಕೋಸ್ಕರ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಯಿತು, ಈ ಮೋಟಿವ್ ಸಂಬಂಧಪಟ್ಟಂತೆ ಈಗಾಗಲೇ ಪವಿತ್ರಗೌಡ ಅವರ ಮೊಬೈಲ್ ಸೀಸ್ ಮಾಡಿದರೆ, ರೇಣುಕಾಸ್ವಾಮಿ ಸಂಬಂಧಪಟ್ಟಂತೆ ಡುಪ್ಲಿಕೇಶನ್ ಆಫ್ ಮೊಬೈಲ್ ಮಾಡಿ ಅವರ ಏನು ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ರಿಯಾಕ್ಟಿವೇಟ್ ಮಾಡಿ ಅದರಲ್ಲಿರುವಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಈಗ ಕಲೆ ಹಾಕುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಅದಾದ ಬಳಿಕ ದರ್ಶನ್ ಶೆಡ್ಗೆ ಎಷ್ಟೊತ್ತಿಗೆ ಬಂದಂತಹ ಬಳಿಕ ದರ್ಶನ್ ಯಾವಾಗ ಹೊಡೆದ್ರು, ದರ್ಶನ್ ಹೊಡೆಯುತ್ತಿದ್ದಂತ ಸಂದರ್ಭದಲ್ಲಿ ನೋಡಿದಂತ ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಜೊತೆಗೆ ದರ್ಶನ್ ಒಳಗೆ ಬಂದಿರೋಕೆ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳೇನು, ದರ್ಶನ್ ಯಾವ ರೀತಿ ಹಲ್ಲೆ ನಡೆಸಿದ್ರು ಅನ್ನೋ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಇಂಟರ್ನಲ್ ಸಿಸಿಟಿವಿಗಳು ರೆಕಾರ್ಡ್ ಆಗಿದೆಯಾ, ಅದರಲ್ಲಿರುವ ಡಾಕ್ಯುಮೆಂಟೇಶನ್ ಏನ್ ಹೇಳುತ್ತೆ, ಅದರಲ್ಲಿ ಯಾವ ಟೈಮಲ್ಲಿ ಹೊಡೆದಿದ್ರೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಒಬ್ಬೊಬ್ಬ ಆರೋಪಿಗಳು ಕೂಡ ಯಾವ್ಯಾವ ರೀತಿಯಲ್ಲಿ ಅವರ ಪಾತ್ರ ಇದೆ ಅಂದ್ರೆ ಎಷ್ಟು ಇಂಟೆನ್ಸಿವ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ವ್ಯಕ್ತಿಯನ್ನ ಒಡೆದು ಕೊಲ್ಲುವಂತಹ ಸಂದರ್ಭದಲ್ಲಿ ನೋಡೋದಾದ್ರೆ ಆತನನ್ನ ಕೊಲೆಯಾಗೋದಕ್ಕೆ ಮೆಹಮುಖವಾದಂತಹ ಏಟ್ಗಳು ಯಾರ ಕಡೆಯಿಂದ ಬಿದ್ದಿದೆ ಅನ್ನೋದು ಕೂಡ ಕನ್ಫರ್ಮೇಶನ್ ಆಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಯಾವೆಲ್ಲ ಆರೋಪಿಗಳು ಪ್ರಕರಣದಲ್ಲಿ ಯಾವ ರೀತಿ ಸಹಕರಿಸಿದ್ರು, ಈ ಒಂದು ಕೃತ್ಯಕ್ಕೆ ನಡೆಸೋದಕ್ಕೆ ಯಾವ ರೀತಿ ಸಹಕರಿಸಿದ್ರು, ಅದಾದ ಬಳಿಕ ಕೊಲೆಯ ನಂತರ ಯಾರು ಬಂದು ನೋಡಿದ್ರು, ಮತ್ತೆ ಏನು ಅಪ್ರೂವರಾಗಿ ಹೋಗಿ ಬಂದಂತಹ 3 ಜನ ಆರೋಪಿಗಳೇನು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ಕೇಶವಮೂರ್ತಿ ಇರ್ಬೋದು, ಕಾರ್ತಿಕ್ ಇರ್ಬೋದು, ಮತ್ತೆ ಇನ್ನೊಬ್ಬ ಆರೋಪಿ, ಇವ್ 3 ಜನ ಈಗ ಆಲ್ರೆಡಿ ಹೋಗಿ ತುಮಕೂರು ಜೈಲಲ್ಲಿ ಇಡುವಂತ ಕೆಲಸ ಮಾಡಿದ್ರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ. ಹೀಗಾಗಿ ದರ್ಶನ್ ಅವರ ವಿರುದ್ಧ ಮತ್ತೆ ದರ್ಶನ್ ಗ್ಯಾಂಗ್ ಅಲ್ಲಿರುವಂತಹ ಪ್ರತಿ ಆರೋಪಿಗಳ ವಿರುದ್ಧ ಯಾವ ರೀತಿಯಲ್ಲಿ ಅವರ ಪಾತ್ರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಯಾವ ರೀತಿಯಲ್ಲಿ ಈ ಒಂದು ಕೃತ್ಯವನ್ನ ಎಸಗುವಲ್ಲಿ ಅವರ ಪಾತ್ರ ಎಷ್ಟಿದೆ, ಅವರಿಂದಲೇ ಆತ ಸಾವನ್ನಪ್ಪಿದ್ದಾನೆ ಅನ್ನೋದಕ್ಕೆ ಇರುವಂತಹ ಸಾಕ್ಷ್ಯಾಧಾರಗಳೇನು, ಇದೆಲ್ಲದನ್ನು ಕೂಡ ಅವರ ಪರ ವಕೀಲರು ಈಗ ಇಡೀ 4,000 ಪುಸ್ತಕಗಳೇನಿದೆ ಅಷ್ಟನ್ನು ಓದುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಓದಿದಂತಹ ನಂತರ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಬರುತ್ತೆ ಅಂದ್ರೆ ತನಿಖಾಧಿಕಾರಿ ಮಾಡಿರುವಂತಹ ತಪ್ಪುಗಳೇನು ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ತನಿಖಾಧಿಕಾರಿಗಳು ಮಿಸ್ಟೇಕ್ ಮಾಡಿದ್ದಾರೆ, ಒಂದ್ ಕಡೆ ಫಸ್ಟ್ ದರ್ಶನ್ ಅವರ ಪಾತ್ರ ಏನು ಅನ್ನೋದಕ್ಕೆ ಬೇಕಾಗಿರುವಂತಹ ಏನೋ ಮಾಹಿತಿಯನ್ನ ಮತ್ತೆ ಅದಕ್ಕಿರುವ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಡೀಟೇಲ್ಸ್ ನೋಟ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ತನಿಖಾಧಿಕಾರಿ ಮಾಡಿರುವಂತಹ ಎಡವಟ್ಟುಗಳೇನಿದೆ, ತನಿಖಾಧಿಕಾರಿಗಳು ಎಲ್ಲೆಲ್ಲಿ ಲೂಪ್ ಹೋಲ್ ಬಿಟ್ಕೊಟ್ಟಿದ್ದಾರೆ, ಇದನ್ನೆಲ್ಲದನ್ನು ಕೂಡ ಕೋರ್ಟ್ ಮಾಡಿಕೊಳ್ಳುವಂತಹ ಕೆಲಸನ ಅವರ ಪರ ವಕೀಲರು ಮಾಡ್ತಾರೆ. ಅದರ ಜೊತೆಗೆ ದರ್ಶನ್ಗೆ ಇದರಲ್ಲಿ ಜಾಮೀನು ಪಡೆಯೋದಕ್ಕೆ ಅವಕಾಶ ಇದೆಯಾ, ಇರುವಂತಹ ಅಂಶಗಳೇನು, ಇದನ್ನ ಕೋರ್ಟ್ ಮಾಡ್ಕೊಂಡು ಅದರ ಆಧಾರದ ಮೇರೆಗೆ ಒಂದು ವಾರದಲ್ಲಿ ನನ್ನ ಮಾಹಿತಿ ಪ್ರಕಾರ ಇನ್ನೊಂದು ವಾರದಲ್ಲಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಅಥವಾ ಇಲ್ಲ ಲೋವರ್ ಕೋರ್ಟ್ಗೆ ಮೊದಲು ಸೆಷನ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಜಾಮೀನು ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಎಷ್ಟರ ಮಟ್ಟಿಗಿದೆ, ಅದು ಯಾವ ಉದ್ದೇಶಕ್ಕೋಸ್ಕರ ಇತ್ತು, ಈಗ ದುರುದ್ದೇಶಪೂರ್ವಕವಾಗಿ ದರ್ಶನ್ ಅವರನ್ನ ಅಲ್ಲಿ ಸಿಕ್ಕಾಕ್ಸುವಂತ ಕೆಲಸ ಆಗಿದೆಯಾ, ಇಲ್ಲ ದರ್ಶನ್ ಅವರೇ ಬಂದು ಈ ಕೃತ್ಯವನ್ನ ಎಸಗುವಲ್ಲಿ ಅವರೇ ಏನು ಹೇಳಿಕೆ ಕೊಟ್ಟಿದ್ದಾರೆ, ಮತ್ತೆ ಅವರ ಪರ ಇರುವಂತಹ ಸಾಕ್ಷ್ಯಾಧಾರಗಳ ಮೂಲಕ ದರ್ಶನ್ ಕೃತ್ಯವನ್ನ ಎಸಗಿದ್ದಾರೆ ಅಂತ ಆದ್ರೂ ಕೂಡ ಮತ್ತೆ ಅವ್ರಿಗೆ ಯಾವುದೇ ರೀತಿ ಮೋಟಿವ್ ಇರಲಿಲ್ಲ, ಇದು ಏನೋ ತರಾತುರಿಯಲಾಗಿರುವಂತದ್ದು. ಈಗ ಯಾಕಂದ್ರೆ ಈ ಪ್ರಕರಣ ನೋಡ್ತಾ ಹೋದಂತ ಸಂದರ್ಭದಲ್ಲಿ 2 ರೀತಿಯಲ್ಲಿ ಅಭಿಪ್ರಾಯನ ಪಡಬಹುದು ಸಭಾ ನಾವು. ಮೊದಲನೇದಾಗಿ ಈಗ 302 ಹಾಕಿದ್ದಾರೆ, ಅಂದ್ರೆ ಹಿಂದೆ ಇದ್ದಂತ IPC ಯಲ್ಲಿ ಅಂದ್ರೆ ಕೊಲೆ ಮಾಡಿದಂತಹ ಆರೋಪ ಇರುವಂತದ್ದು. ಆದ್ರೆ
ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬರ್ತಿರುವಂತದ್ದು. ಇದರಲ್ಲಿ 304 ಬರಬೇಕಿತ್ತು. ಯಾಕಂತಂದ್ರೆ ಕಲ್ಪೇಬಲ್ ಹೋಮಿಸೈಡ್ ಆಗಿದೆ, ಅಂದ್ರೆ ಅವನನ್ನ ಕೊಲ್ಲುವಂತಹ ಉದ್ದೇಶ ಅವರಿಗಿರಲಿಲ್ಲ, ಕರ್ಕೊಂಡ್ಬಂದು ಹೊಡೆದು ಬಡದು ವಿಡಿಯೋ ಮಾಡಿ ಬಿಟ್ಕಳಿಸುವಂತಹ ಉದ್ದೇಶ ಇತ್ತು. ಆದ್ರೆ ಹೊಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಎಡವಟ್ಟುಗಳಿಂದ ಆತ ಸಾವನ್ನಪ್ಪಿದ್ದಾನೆ ಅಂತ ಬಂದಂತ ಸಂದರ್ಭದಲ್ಲಿ 302 ಅಪ್ಲೈ ಆಗಲ್ಲ, ಅದ್ರ ಬದಲಾಗಿ 304 ಅನ್ನ ಹಾಕ್ಬೇಕಿತ್ತು. ಹೀಗೆ ಸುಮಾರು ವಿಚಾರಗಳನ್ನ ಇಟ್ಕೊಂಡು ಅವರ ಪರ ವಕೀಲರು ಪ್ಲಾನ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಅವರು ಮೊದಲು ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಅಂದ್ರೆ ಸಾಕ್ಷಿಗಳಲ್ಲಿರುವಂತಹ ಲೂಪ್ ಹೋಲ್ಗಳಿಂದ ಇದರ ಗ್ರೌಂಡ್ ಗಳನ್ನ ನೋಡ್ಕೊಂತಾರೆ. ಅಂದ್ರೆ ಟೆಕ್ನಿಕಲ್ ಗ್ರೌಂಡ್ಸ್ ಗಳನ್ನ ನೋಡಬಹುದು. ಯಾವೆಲ್ಲ ಕಡೆ ಒಂದ್ ಕಡೆ ಈಗ 90 ಡೇಸ್ ಅಂತ ಪಾಯಿಂಟ್ ಬರ್ತಾ ಇತ್ತು, ಆ 90 ಡೇಸ್ ಗ್ರೌಂಡ್ ಈಗ ಕ್ಯಾನ್ಸಲ್ ಆಯ್ತು. ಅಂದ್ರೆ ದರ್ಶನ್ ಅವರು ಆನ್ ಟೈಮ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರೆ ಆ ಗ್ರೌಂಡ್ ನಿಂದ ಈಗ ಆರೋಪಿಗಳಿಗೆ ಲಾಸ್ ಆಗಿರುವಂತದ್ದು, ಅದು ಒಂದ್ ಕಡೆ. ಎರಡನೇದಾಗಿ ಇನ್ನೊಂದು ಟೆಕ್ನಿಕಲ್ ಗ್ರೌಂಡ್ ಅಂತಂದ್ರೆ ದರ್ಶನ್ ಸ್ಪಾಟಿಗೆ ಬಂದಂತ ಸಂದರ್ಭದಲ್ಲಿ ಆತ ಆಲ್ರೆಡಿ ಸಾವನ್ನಪ್ಪಿದ್ದ ಅನ್ನೋ ಒಂದು ವಿಚಾರ ಇರ್ಬೋದು, ಇಲ್ಲ ಬೇರೆ ಆರೋಪಿಗಳು ಹೊಡೆದು ಆಲ್ರೆಡಿ ಸಾಯಿಸಿದ್ರು ಅನ್ನೋ ಒಂದು ವಿಚಾರ ಇರ್ಬೋದು. ಅದಕ್ಕೆ ಬೇಕಾಗಿರುವಂತಹ ಯಾವ್ದಾದ್ರು ಸಾಕ್ಷ್ಯಾಧಾರಗಳಲ್ಲಿ ಲಭ್ಯ ಇದೆಯಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದೊಂದೇ ಪಾಯಿಂಟ್ ಅನ್ನ ಅಲ್ಲಿ ಹುಡುಕುವಂತಹ ಕೆಲಸವನ್ನ ಆರೋಪಿ ಪರ ವಕೀಲರು ಮಾಡ್ತಾರೆ. ಇನ್ನು ಬೇರೆ ಆರೋಪಿಗಳ ಪಾತ್ರ ನೋಡಿದ್ರು ಕೂಡ ಈಗ ಪವಿತ್ರ ಗೌಡ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಏನಂತಂದ್ರೆ ಮೊನ್ನೆ ಬೇಲ್ ಅಪ್ಲಿಕೇಶನ್ ಆಗ್ತಿದ್ರಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತಂದ್ರೆ ನನಗೆ ಕೊಲೆ ಮಾಡಿಸುವಂತಹ ಉದ್ದೇಶ ಇರಲಿಲ್ಲ, ನನಗೆ ಮೋಟಿವೇ ಇರಲಿಲ್ಲ, ಇಂಟೆನ್ಷನ್ ಇರಲಿಲ್ಲ. ನನಗೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಸಾಮಾನ್ಯ ಓರ್ವ ಹೆಣ್ಣು ಮಗಳಿಗೆ ಆಗುವಂತಹ ಅವಮಾನ ಏನಿದೆ, ಈ ರೀತಿ ಯಾರೊಬ್ಬ ಮೂರನೇ ವ್ಯಕ್ತಿ ಈ ರೀತಿ ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ನಾನು ಈ ರೀತಿ ಆಗಿದೆ ಅಂತಂದಾಗ ನನ್ನ ಜೊತೆಲಿದ್ದವರಿಗೆ ನಾನು ಹೇಳುವಂತಹ ಕೆಲಸ ನಾನು ಸಾಮಾನ್ಯವಾಗಿ ಮಾಡಿದ್ದೇನೆ. ಆದ್ರೆ ಆ ಮಾಡಿದ ಬಳಿಕ ಇವ್ರು ಈ ರೀತಿ ಕೃತ್ಯ ಎಸಗ್ತಾರೆ ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ಇವರೆಲ್ಲ ಸೇರ್ಕೊಂಡು ಈ ರೀತಿ ಕೃತ್ಯ ಎಸಗಿದ್ದಾರೆ. ಈ ಪಾಯಿಂಟ್ ನ ಅವರು ಈಗಾಗಲೇ ಗ್ರೌಂಡ್ ಅನ್ನ ಬಳಕೆ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ರು. ಆದ್ರೆ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿದೆ ಅವರ ಬೇಲ್ ಅರ್ಜಿಯನ್ನ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಇಡೀ ಕೃತ್ಯವನ್ನ ನೋಡ್ತಂತ ಸಂದರ್ಭದಲ್ಲಿ ಎಷ್ಟು ಕ್ರೂರವಾಗಿ ಕೊಲ್ಲಲಾಗಿದೆ, ಸುಮಾರು 39 ಗಾಯದ ಗುರುತುಗಳು ಹತ್ಯೆಯಾಗಿರುವಂತದ್ದು, ಮತ್ತೆ ಎಷ್ಟು ಬಿಹೇವಿಯರ್ ಅಂದ್ರೆ ಸಾಮಾನ್ಯವಾಗಿ ಕೊಲೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆಕಸ್ಮಿಕವಾಗಿ ಮಾಡಿರುವಂತಹ ಕೊಲೆ ಬೇರೆ, ಒಂದು ಬಾರಿ ಚುಚ್ಚಿ ಸಾಯಿಸುವಂತಹ ಕೊಲೆ ರೀತಿಯೇ ಬೇರೆ. ಆದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಆತನ ದೇಹಕ್ಕೆ ಗಂಭೀರವಾಗಿ ಪದೇ ಪದೇ ಗಾಯಗಳನ್ನ ಮಾಡಿ, ಗಾಯವನ್ನ ಜೊತೆಗೆ ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಸಾವು ಕೊಲೆ ಮಾಡುವಂತದ್ದೇನಿದೆ, ಇದು ಮೋಟಿವ್ ಆಫ್ ಇಂಟೆನ್ಷನ್ ಅನ್ನ ಕ್ರೂರತೆಯನ್ನ ಜಾಸ್ತಿ ಎತ್ತಿಡಿದಂತ ಸಂದರ್ಭದಲ್ಲಿ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಮೊದಲನೇದೀಗ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ನೆಕ್ಸ್ಟ್ ಸ್ಟೆಪ್ಗೆ ಇದು ದಾರಿ ಆಗುತ್ತೆ ಸಭಾ.